ಹಾಯ್ ಫ್ರೆಂಡ್ಸ್, ಗೀತಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೀನು ಫ್ರೈ ಮಾಡ್ತಾ ಇದ್ದೀನಿ. ಫಾರಮ್ ಮೀನು ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಹೇಳ್ತೀನಿ. ಜಾರ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ರುಬ್ಕೋಬೇಕು. ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ಫಸ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಖಾರದ ಪುಡಿದು ಒಂದು 3-4 ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 4 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಹಾಕೊಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಸ್ವಲ್ಪ ಎರಡು ಮೂರು ಗೋಲಿ ಗಾತ್ರ ಹುಣಸೆ ಹಣ್ಣು, ಅದನ್ನು ನೆನೆಸಿಟ್ಟಿದ್ದೀನಿ ನಾನು. ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ. ಹಿಂದೆ ಕಲಿಸ್ಬಿಟ್ಟು ರಸ ಹಾಕ್ಕೊಳ್ತೀನಿ. ರಸ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ, ರುಬ್ಕೊಳ್ತೀನಿ. ಅದಕ್ಕೆ ಬೇಕಾದರೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಖಾರ ತುಂಬ ಬೇಕು ಅಂದರೆ ನಾನು 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ನಾನು. ಇದೀಗ ರುಬ್ಬಾಗಿದೆ ನೋಡಿ, ರುಬ್ಕೋಬೇಕು. ರುಬ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಬೇಕಾದ್ರೆ ಮೊಟ್ಟೆ ಸೇರಿಸ್ಕೊಬೋದು. ನಿಂಬೆಹಣ್ಣು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಬೇಕು. ನಿಂಬೆಹಣ್ಣನ್ನು ಹಾಕಿ ಇದನ್ನು ಖಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಖಾರ ಇರಬೇಕು. ಇವಾಗ ನಾನು ಇದಕ್ಕೆ ಖಾರನ ಒಂದೊಂದಾಗಿ ತೊಗೊಂಡು ಖಾರ ಹಚ್ಚಿದ್ದೀನಿ. ಈಗ ಹಚ್ಚಬೇಕು. ಹೀಗೆ ಇಟ್ಕೊಂಡು ಹೀಗೆಲ್ಲ ಹಚ್ಚಬೇಕು. ನೋಡಿ, ಈ ಥರ ಎಲ್ಲ ಮೀನಿಗೂ ಈ ಥರ ಖಾರ ಹಚ್ಚಿ ಇಟ್ಕೋಬೇಕು.
ಫ್ರೆಂಡ್ಸ್, ಈಗ ಖಾರ ಎಲ್ಲ ಹಚ್ಚಾಗಿದೆ. ಇದು ಒಂದು ಅರ್ಧ ಗಂಟೆ ಖಾರದಲ್ಲೇ ನೆನೆಬೇಕು, ಆವಾಗ ಟೇಸ್ಟ್ ಇರುತ್ತೆ ಇದು. ಆಮೇಲೆ ಫ್ರೈ ಮಾಡಬೇಕು. ಈಗ ಇದು ಖಾರ ಹಚ್ಚಿ ಇಡ್ತಾ ಇದ್ದೀನಿ. ಈಗ ನಾನು ಮೀನಿನ ತಲೆ ಬಾಲ ಅದನ್ನೆಲ್ಲ ಸಾರು ಮಾಡ್ತೀನಿ. ಈಗ ಚೆನ್ನಾಗಿ ಅದನ್ನು 2-3 ಸಲ ತೊಳೆದಿದ್ದೀನಿ ನಾನು. ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮೀನು. ಇವಾಗ ಇದು ಸಾಂಬಾರು ಮಾಡ್ತೀನಿ. ಇದಕ್ಕೆ ಬೇಕಾದ ಸಾಮಗ್ರಿನ ರುಬ್ಕೊಳ್ತೀನಿ, ಅದು ಹಾಕ್ತೀನಿ ನೋಡಿ. ಈಗ 1 ಬಟ್ಲು ತೆಂಗಿನಕಾಯಿ, 1 ದಪ್ಪ ಈರುಳ್ಳಿ, ಶುಂಠಿ ಒಂದು ಸ್ವಲ್ಪ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, 2 ಟೊಮೊಟೊ, ಇದನ್ನೆಲ್ಲ ನಾನು ಜಾರಿಗೆ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಈಗ ಸ್ವಲ್ಪ ಕಾಳು ಮೆಣಸು ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಇಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು 3. ಇದು ಸ್ವಲ್ಪ ಹುಳಿ ಮೀಡಿಯಮ್ ಆಗಿ ಇರಬೇಕು. ಇಷ್ಟಪ್ಪ ಇದು ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಇಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಮೀನು ಸಾರು ಸ್ವಲ್ಪ ಖಾರ ಆಗಿರಬೇಕು, ಅದರಿಂದ ಖಾರದ ಪುಡಿ 3 ಸ್ಪೂನ್ ಹಾಕ್ತೀನಿ ನೋಡಿ. ಮೀಡಿಯಮ್ ಸ್ಪೂನ್ ಇದು. ಇವಾಗ ನಾನು ಇದಿಷ್ಟನ್ನು ನೀರು ಹಾಕಿ ರುಬ್ಕೊಳ್ತೀನಿ. ನಾನು ಖಾರ ರುಬ್ಕೊಬಂದಿದ್ದೀನಿ. ಈ ಥರ ಮಸಾಲೆ ನೈಸಾಗಿ ರುಬ್ಕೋಬೇಕು ಮೀನು ಸಾರಿಗೆ. ಇವಾಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಪಾತ್ರೆ ಇಡ್ತಾಯಿದ್ದೀನಿ. ಮೀನು ಸಾರಿಗೆ ಈ ಥರ ಅಗಲ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ, ಬೇಯಲಿಕ್ಕೆ ಚೆನ್ನಾಗಾಗುತ್ತೆ. ಇದು ಒಗ್ಗರಣೆ ಹಾಕದೇನೆ ಹಾಗೇ ಖಾರ ಹಾಕಿ ಮಾಡ್ಬೋದು, ಒಗ್ಗರಣೆ ಹಾಕಬೇಕಾದ್ರೂ ಮಾಡ್ಕೋಬೋದು. ನಾನೊಂದು 1 ಸ್ಪೂನ್ ಎಣ್ಣೆ ಹಾಕಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಆಮೇಲೆ ಒಗ್ಗರಣೆಗೆ 2 ಸಣ್ಣದ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು, ತುಂಬ ಏನು ಬೇಕಂತೇನಿಲ್ಲ. ಸ್ವಲ್ಪ ಕೆಂಪಗಾದರೆ ನೋಡಿ, ಇಷ್ಟಾದರೆ ಸಾಕು. ಇದೆಲ್ಲ ಹೆಸರು ಬಿಟ್ಕೊಳ್ಳೋರಿಗೆ ಅಷ್ಟೇ, ತುಂಬ ಕೆಂಪಗಾದರೂ ಸಿಗಬೇಕಂತೇನಿಲ್ಲ. ಈಗ ಇದನ್ನು ಹಾಕ್ತಾಯಿದ್ದೀನಿ, ರುಬ್ಬಿದ್ದ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ನೋಡಿ ಎಷ್ಟು ನೈಸಾಗಿದೆ. ಮೀನು ಸಾರಿಗೆ ನೈಸಾಗಿ ರುಬ್ಕೋಬೇಕು.
ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಇದನ್ನು ಕೂಡ ಅಷ್ಟೇ. ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಗಟ್ಟಿಗೆ ಇಟ್ಕೊಬೋದು. ತೆಳು ಇರಬೇಕಂದ್ರೆ ತೆಳು ಮಾಡ್ಕೊಬೋದು. ಮೀನು ಸಾರು ತುಂಬ ತೆಳು ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡಿದ್ದು ಸ್ವಲ್ಪ ಗಟ್ಟಿಗೆ ಇರಬೇಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನೋಡಿ ಇಷ್ಟು ಇದು ಬೆಂದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬೆಂದು ಆರಿದ ಮೇಲೆ ಗಟ್ಟಿ ಆಗುತ್ತೆ. ನಾನು ಇಷ್ಟು ಅಳತೆ ಮಾಡ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿಬೇಕು. ಇದೀಗ ಚೆನ್ನಾಗಿ ಕುದಿಬೇಕು. ನಾನೀಗ ಪ್ಲೇಟ್ ಮುಚ್ಚುತ್ತೀನಿ ಇದಕ್ಕೆ. ನೋಡಿ ಇದು ಕುದೀತಾ ಇದೆ ಚೆನ್ನಾಗೆ. ನೋಡಿ ಇದೊಂದು 2-3 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಬೇಯಬೇಕು. ಖಾರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಕುದೀತಾ ಇದೆ. ಮೀನು ಸಾರಲ್ಲಿ ತುಂಬ ಥರ ಮಾಡ್ಬೋದು. ನಾನು ಒಳ್ಳೆಯ ಮೀನು ಸಿಕ್ಕಿದಾಗ ಎಲ್ಲದನ್ನು ವೆರೈಟೀಸ್ ತೋರಿಸ್ತೀನಿ ನಿಮಗೆ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಒಟ್ಟು ನನಗೆ ಬರೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ನೋಡಿ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಮೀನು ಹಾಕ್ತೀನಿ. ಈಗ ಮೀನು ಹಾಕ್ತೀನಿ ನಾನು. ನೋಡಿ ಮೀನೆಲ್ಲ ಹಾಕಿದ್ಮೇಲೆ ಮೀನು ಸಾಂಬಾರೊಳಗೆ ಮುಳುಗಬೇಕು. ಈಗೆಲ್ಲ ಮುಳುಗಬೇಕಿದು. ಈಗ ಇದ್ರ ಮೇಲೆ 1-2 ಕಾಳು ಉಪ್ಪು ಹಾಕ್ತೀನಿ ನಾನು. ಆವಾಗಲೇ ಹಾಕಿದ್ದೀನಿ. ಸುಮ್ಮನೆ 1-2 ಕಾಳು ಮೀನ ಮೇಲೆ ಉಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ಮತ್ತೆ ಮೀನು ಹಾಕಿದ ಮೇಲೆ ತಿರುಗಿಸ್ಬಾರ್ದು ಜಾಸ್ತಿ. ಅದು ಸ್ವಲ್ಪ ನಿಮ್ಗೆ ತಿರುಗಿಸ್ಬೇಕು ಅನಿಸಿದ್ರೆ ಈಗಲೇ ಅದನ್ನು ಎಲ್ಲ ಮಾಡ್ಬೋದು. ಮಾಡಿ ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ಈಗ ಮುಚ್ಚುತ್ತೀನಿ. ಅದು ಮುಚ್ಚಿದ ಮೇಲೆ 2 ನಿಮಿಷ ಬೆಂದರೆ ಸಾಕು. ಫ್ರೆಂಡ್ಸ್ ಇದೀಗ ಚೆನ್ನಾಗಿ ಕುದೀತಾ ಇದೆ. ಮುಚ್ಚಳ ತೆಗಿತೀನಿ ನೋಡಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಇದನ್ನ ಇಳಿಸ್ತೀನಿ.
ಇದನ್ನು ತೆಗೆದಿಟ್ಟು ಈಗ ಬಾಣಲಿ ಇಡ್ತೀನಿ ನಾನು ಮೀನು ಫ್ರೈಗೆ. ಈಗ ಬಾಣಲಿ ಇಡ್ತಾ ಇದ್ದೀನಿ ಮೀನು ಫ್ರೈ ಮಾಡಲಿಕ್ಕೆ. ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿದು ಸನ್ಫ್ಲವರ್ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ನಾನೀಗ ಈ ಪ್ಲೇಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಎರಡನ್ನು ಮಿಕ್ಸ್ ಮಾಡ್ತೀನಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ. ಅಲ್ಲಿ ತನಕ ನಾನಿದು ಇದೆರಡು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ಎರಡನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಒಂದೊಂದಾಗಿ ಪೀಸ್ ತೊಗೊಂಡು ಅದನ್ನು ಈ ರವೆಯಲ್ಲಿ ಹೀಗೆ ರವೆ ಹಚ್ಚಿ ಇಡ್ತಾ ಇದ್ದೀನಿ. ಈ ಥರ ರವೆ ಹಚ್ಚಿ ಇಡಬೇಕು ನೋಡಿ. ಇದು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಇದು ಅರ್ಧ ಗಂಟೆ ಖಾರದಲ್ಲಿ ನೆಂದಿದೆ. ನೀವು ಬೇಕಾದರೆ ಈಗ ಖಾರ ಹಚ್ಚಿಟ್ಟು ಮಧ್ಯಾಹ್ನ ಖಾರ ಹಚ್ಚಿಟ್ಟು ರಾತ್ರಿಗೆ ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ಈ ಖಾರ ಹಚ್ಚಿ ಬೇಕಾದ್ರೆ ಫ್ರಿಡ್ಜ್ನಲ್ಲಿ 2 ದಿನ ಬೇಕಾದ್ರೆ ಇಡಬಹುದು ನೀವು. ನೋಡಿ ಈ ಥರ ಎಲ್ಲದಕ್ಕೂ ರವೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡಿಟ್ಕೋಬೇಕು. ನೋಡಿ ಈಗ ಎಲ್ಲ ಹಚ್ಚಿದ್ದೀನಿ. ಇದಕ್ಕೆ ಎಣ್ಣೆ ಬಿಸಿ ಆಗಿದೆಯಾ ನೋಡೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗದೆ ಮೀನು ಹಾಕಿದರೆ ಮೀನಿಗೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಡುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿದರೆ ಅಷ್ಟು ಎಣ್ಣೆ ತಗೊಳ್ಳಲ್ಲ ಈ ಮೀನು. ನೋಡಿ ಹಿಂಗೆ ಹಾಕಿದ ತಕ್ಷಣ ಮೇಲೆ ಹೇಳ್ಬೇಕು, ಆವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತೇಳಿ. ಇವಾಗ ಹಾಕ್ತೀನಿ ನೋಡಿ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹೀಗೆ ಮುಚ್ಚಿದ್ರೆ ಒಳ್ಳೆಯದು, ಘಾಟ್ ಬರೋದು ಕಡಿಮೆ ಆಗುತ್ತೆ. ಇದು ಒಂದು ಸೈಡ್ ಬೆಂದಿದೆ. ಇವಾಗ ಇದನ್ನು ತಿರುಗಿಸಾಕಬೇಕು.
ತವಾ ಫ್ರೈಗೆ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಎಣ್ಣೆ ಕೂಡ ಇದು ಎಣ್ಣೆ ಒಳಗೆ ಅದು ಎಣ್ಣೆ ತಗೊಳ್ಳಲ್ಲ. ಅದು ಇದು ಚೆನ್ನಾಗಿ ಬೆಂದಮೇಲೆ ಕುಡಿದಿರೋ ಎಣ್ಣೆ ಕೂಡ ಹೊರಗೆ ಬಿಡುತ್ತದೆ. ಚೆನ್ನಾಗಿ ಎಣ್ಣೆಗೆ ಅದು ಫ್ರೈ ಆಗಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಚೆನ್ನಾಗಿ ಬೇಯಬೇಕು ಮೀನು ಎಣ್ಣೆಯಲ್ಲಿ. ಒಳಗೆಲ್ಲ ಚೆನ್ನಾಗಿ ಮೀನು ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸ್ಕೊಬೇಕು. ಕೆಲವೊಂದು ಮೀನು ಪಟ್ಟಂತ ಸಿಡಿಯೋ ಸಾಧ್ಯತೆ ಇರುತ್ತೆ. ಅದರಿಂದ ಯಾವಾಗಲೂ ಮುಖದ ಹತ್ರ ಈ ಥರ ಅಡ್ಡ ಪ್ಲೇಟ್ ಇಟ್ಕೋಬೇಕು. ಹಿಂಗೆ ಮುಖದ ಹತ್ರ ಅಂದರೆ ಹಿಂಗೆ ಬಾಂಡ್ಲಿಗೆ ಅಡ್ಡವಾಗಿ ಈ ಥರ ಒಂದು ಪ್ಲೇಟ್ ಇಟ್ಕೊಂಡ್ರೆ ನಮಗೆ ಎಣ್ಣೆ ಹಾರೋದು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಕೆಲವೊಂದು ಎಲ್ಲ ಮೀನು ಆ ಥರ ಸಿಡಿಯಲ್ಲ. ಕೆಲವೊಂದು ಮೀನು ಪಟ್ಟಂತ ಸಿಡಿದ್ಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಅದು ಮುಳ್ಳೆಲ್ಲ ಪಟ ಪಟ ಅಂತ ಸಿಡಿತಾ ಇರುತ್ತೆ ಬೆಂದರೆ. ನೋಡಿ, ಈಗ ಆಗ್ತಾ ಬಂದಿದೆ ಅದು. ಪಟಾಪಟ ಅಂತ ಅನ್ಲಿಕ್ಕೆ ಶುರು ಆದರೆ ಅದು ಚೆನ್ನಾಗಿ ಬೇಯ್ತಾ ಇದೆ ಅಂತ ಅರ್ಥ. ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇದನ್ನೆಲ್ಲ ಹಿಂಗೆ ಹಾಕಿ ಹಿಂಗೆ ಬೇಗ ತೆಗಿಯೋಕ್ಕಾಗಲ್ಲ. ಇದು ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಚೆನ್ನಾಗಿ ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಆ ಥರ ಬೇಯಬೇಕು. ಆ ಥರ ಬೆಂದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗಿತೀನಿ ನಾನು. ನೋಡಿ, ಚೆನ್ನಾಗಿ ಕೆಂಪಗೆ ಬೆಂದಿದೆ. ನೋಡಿ, ಎಲ್ಲ ಮೀನು ಚೆನ್ನಾಗಿ ಬೆಂದಿದೆ. ತೆಗಿತಾ ಇದ್ದೀನಿ ನಾನು.
ಫ್ರೆಂಡ್ಸ್, ಈಗ ಮೀನು ಫ್ರೈ ರೆಡಿಯಾಗಿದೆ. ಮೀನು ಸಾರು ಅನ್ನದ ಜೊತೆ ಬೇಕಾದ್ರೂ ಹಾಕ್ಕೊಳ್ಬೋದು, ಮುದ್ದೆ ಬೇಕಾದ್ರೂ ಊಟ ಮಾಡ್ಬೋದು. ಇದರಲ್ಲಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ.